ಇತ್ತೀಚೆಗೆ ಆಲ್ ಇಂಡಿಯಾ ಲೆವೆಲಲ್ಲಿ ನಡೆದಂತಹ ಒಂದು JEE ಮೇನ್ಸ್ ಎಕ್ಸಾಮಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು 10 ಜನ ವಿದ್ಯಾರ್ಥಿಗಳು ಪಾಸಾಗೋದ್ರ ಮೂಲಕ JEE ಅಡ್ವಾನ್ಸ್ಗೆ ಅವರು ತೇರ್ಗಡೆ ಹೊಂದಿದ್ದಾರೆ. ಸೊ ಆ 10 ಜನ ವಿದ್ಯಾರ್ಥಿಗಳಿಗೂ ನಾನು ಶುಭವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಈ ಪರೀಕ್ಷೆಯಲ್ಲಿ ಒಂದು ಗಮನಿಸಬೇಕಾದಂಥ ಒಂದು ಅಂಶ ಅಂತಂತಂದರೆ, ಧನುಷ್ ಅಂತಕ್ಕಂಥ ವಿದ್ಯಾರ್ಥಿ ಸುಮಾರು ಈ ಸರಿ JEE ಮೇನ್ಸ್ 18 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಪಡೆದಿದ್ದರು. ಆ 18 ಲಕ್ಷ ವಿದ್ಯಾರ್ಥಿಗಳಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ST ಕ್ಯಾಟಗರಿನಲ್ಲಿ ಆ ವಿದ್ಯಾರ್ಥಿ 2400 ರ್ಯಾಂಕನ್ನು ಪಡೆದಿದ್ದಾನೆ. ಮತ್ತು ಇನ್ನೂ ಸಹ 3 ವಿದ್ಯಾರ್ಥಿಗಳು ST ಕ್ಯಾಟಗರಿನಲ್ಲಿ 10,300, 10,200, 10,400 ಈ ರ್ಯಾಂಕ್ಗಳನ್ನು 3 ಜನ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಸೊ ಉಳಿದಂಥ 6 ಜನ ವಿದ್ಯಾರ್ಥಿಗಳು OBC ಕೋಟಾದಲ್ಲಿ 24, 29 ಮತ್ತು 60 ಈ ರೀತಿ ಒಟ್ಟು ಅಷ್ಟು ಜನರು ಸಾಧನೆಯನ್ನು ಮಾಡಿ ಅಡ್ವಾನ್ಸ್ ಎಕ್ಸಾಮನ್ನು ಇವತ್ತು ತಗೊಂಡಿದ್ದಾರೆ. ಅವರು 26ಕ್ಕೆ ಈ ತಿಂಗಳ 26ಕ್ಕೆ ಅಡ್ವಾನ್ಸ್ ಎಕ್ಸಾಮ್ ನಡೀತಾ ಇದೆ. ಮತ್ತು ಧನುಷ್ ಅಂತಕ್ಕಂಥ ವಿದ್ಯಾರ್ಥಿ ನಿನ್ನೆ ಬಂದಂಥ ಒಂದು B ಆರ್ಕಿಟೆಕ್ಟ್ ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ ನಡೀತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿ ಸುಮಾರು 1.25 ಲಕ್ಷ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನು ತಗೊಂಡಿದ್ದರು. ಆ ಪರೀಕ್ಷೆಯಲ್ಲಿ ಧನುಷ್ ಎಂಬತಕ್ಕಂಥ ವಿದ್ಯಾರ್ಥಿ ST ಕ್ಯಾಟಗರಿನಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ 18ನೇ ರ್ಯಾಂಕನ್ನು ಪಡೆಯೋದ್ರ ಮೂಲಕ ಕೊಳ್ಳೇಗಾಲಕ್ಕೆ ಒಂದು ಹೆಮ್ಮೆಯನ್ನು ತಂದಿದ್ದಾನೆ. ಅವನಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಅದೇ ಪರೀಕ್ಷೆಯಲ್ಲಿ ಅದು ಜನರಲ್ ಕ್ಯಾಟಗರಿನಲ್ಲಿ ಆಲ್ ಇಂಡಿಯಾ ಲೆವೆಲ್ ಜನರಲ್ ಕ್ಯಾಟಗರಿನಲ್ಲಿ 1603ನೇ ರ್ಯಾಂಕನ್ನು ಪಡೆದಿದ್ದಾನೆ. ಈಗಾಗಲೇ ಅವನಿಗೆ NIT ಸೂರತ್ಕಲ್ನಲ್ಲಿ ಇವನಿಗೆ ಈಗಲೇ ಸೀಟ್ ಸಿಗುತ್ತೆ ಒಂದು 3-4 ಜನ ವಿದ್ಯಾರ್ಥಿಗಳಿಗೆ. ಆದರೆ ಅವರ ಗುರಿ IIT ಲೆವೆಲಲ್ಲಿ 10 ಜನ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕು ಅನ್ನೋದು ನಮ್ಮ ಸಂಸ್ಥೆಯ ಆಶಯ. ಕಳೆದ ಬಾರಿಯೂ ಸಹ ನಮ್ಮ ಸಂಸ್ಥೆಯಿಂದ 2 ವಿದ್ಯಾರ್ಥಿಗಳು IITನಲ್ಲಿ ರ್ಯಾಂಕ್ ಬಂದು ಉತ್ತಮ ಫಲಿತಾಂಶ ಬಂದು ಇಬ್ಬರಿಗೂ ಸಹ IITನಲ್ಲಿ ಸೀಟ್ ಸಿಕ್ಕಿದೆ. ಈಗ IITಯಲ್ಲಿ ಸೀಟ್ ಪಡೆಯೋದು ಅಂತಂದರೆ ಅಷ್ಟು ಸುಲಭ ಅಲ್ಲ. ಅದು ಅವ್ರದ್ದು ಅವರು ಯಾವುದೇ ಒಂದು ಕೇವಲ 2,500 ರೂಪಾಯಿ ಫೀಸ್ ಅಷ್ಟೇ. ಅವರಿಗೆ 2,500 ರೂಪಾಯಿ ಫೀಸ್ ಕೊಟ್ಟರೆ ಇಡೀ ಕೇಂದ್ರ ಸರ್ಕಾರ ಅವರ ಎಲ್ಲ ಒಂದು ವಿದ್ಯಾಭ್ಯಾಸದ ವೆಚ್ಚವನ್ನು ಸರ್ಕಾರವೇ ವಹಿಸಿಕೊಳ್ತದೆ. ಮತ್ತು IITನಲ್ಲಿ ಅವರು ಸೀಟ್ ಪಡೆದ್ರೆ, IITನಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬಂದರೆ ಅವರು ಇಡೀ ದೇಶದ ಅಥವಾ ವಿದೇಶದ ಯಾವುದೇ ಒಂದು ತುಂಬ ಶ್ರೇಷ್ಠ ಪ್ರತಿಷ್ಠಿತ ಕಂಪ್ನಿಗಳಲ್ಲಿ ಅವ್ರಿಗೆ ಉದ್ಯೋಗ ಅವಕಾಶ ಸಿಗ್ತದೆ. ಸೊ ಈ ರೀತಿ ಈಗಿನ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ.